ಸಂಜೆ 4 ಗಂಟೆಗೆ ಮಹದಾಯಿ ನ್ಯಾಯಾಧೀಕರಣ ತೀರ್ಪು ಹೊರಬರುವಂತಹ ಹಿನ್ನೆಲೆಯಲ್ಲಿ ನರಗುಂದ ಹಾಗೂ ನವಲಗುಂದ ಮಾರ್ಗದಲ್ಲಿ ಸಂಚರಿಸುವಂತಹ ಬಸ್ ಸ್ಥಗಿತಕ್ಕೆ ಈಗಾಗಲೇ ಸೂಚನೆ ರವಾನಿಸಲಾಗಿರುವಂತದ್ದು ಪೊಲೀಸ್ ಇಲಾಖೆಯಿಂದ ವಾಯುವ್ಯ ಸಾರಿಗೆ ಸಂಸ್ಥೆ ಅಧಿಕಾರಿಗಳಿಗೆ ಆದೇಶವೂ ಕೂಡ ರವಾನೆಯಾಗಿದೆ। ತೀರ್ಪು ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುವಂತದ್ದು। ಮಹದಾಯಿ ಮಹಾ ತೀರ್ಪು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಬೀಳಲಿದೆ। ಈ ಹಿನ್ನೆಲೆಯಲ್ಲಿ ನರಗುಂದ ಹಾಗೂ ನವಲಗುಂದ ಮಾರ್ಗದಲ್ಲಿ ಸಂಚರಿಸುವ ಬಸ್ ಸ್ಥಗಿತಕ್ಕೆ ಸೂಚನೆ ರವಾನಿಸಲಾಗಿದೆ। 3 ಗಂಟೆಯಿಂದ ಬಸ್ ಸ್ಥಗಿತಗೊಳಿಸುವಂತೆ ಪೊಲೀಸ್ ಇಲಾಖೆ ಸೂಚನೆಯನ್ನ ನೀಡಿದೆ। ರಾಜ್ಯದ 4 ಜಿಲ್ಲೆಯ 11 ತಾಲೂಕುಗಳ ಭವಿಷ್ಯ ನಿರ್ಧಾರ ಆಗುತ್ತೆ। ಈ ಒಂದು ಮಹಾ ತೀರ್ಪಿಗೆ ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಉಳಿದಿರುವಂತದ್ದು। ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಗುರುರಾಜ್ ಹೂಗಾರ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ। ಎಸ್ ಗುರುರಾಜ್, ಮಹದಾಯಿಯ ಮಹಾ ತೀರ್ಪು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹೊರಬೀಳತ್ತೆ। ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡಿರುವಂತದ್ದು? ವೀಣಾ, ಈಗಾಗಲೇ ಮಹದಾಯಿ ತೀರ್ಪು ಹೊರಬೀಳುತ್ತಿರುವ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕ ಭಾಗದ 4 ಜಿಲ್ಲೆಗಳ 11 ತಾಲೂಕಿನ ರೈತರು ಸಾಕಷ್ಟು ಕಾತರರಾಗಿದ್ದಾರೆ। ಜನ ಈ ತೀರ್ಪು ನಮ್ಮ ಪರವಾಗಿ ಬರಬಹುದು ಅನ್ನುವಂತ ಆಶಾಭಾವವನ್ನು ಹೊಂದಿದ್ದಾರೆ। ಮತ್ತೊಂದು ಕಡೆ ಆತಂಕ ಕೂಡ ಇದೆ। ಈ ಒಂದು ತೀರ್ಪಿನಲ್ಲಿ ರಾಜ್ಯಕ್ಕೆ ಏನಾದರೂ ಅನ್ಯಾಯ ಆದ್ರೆ ರೈತರು ಸಿಡಿದೇಳ್ತಾರೆ ಅನ್ನುವಂತ ಆಕ್ರೋಶ ರೈತರು ಸಿಡಿದೇಳುವಂತ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಕೂಡ ಮುಂಜಾಗ್ರತಾ ಕ್ರಮವಾಗಿ ಒಂದು ಭದ್ರತೆಯನ್ನು ಕೈಗೊಳ್ತಾ ಇದೆ। ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡ ಹವಳಿ ನಗರದಿಂದ ನವಲಗುಂದ ನರಗುಂದ ಮಾರ್ಗವಾಗಿ ಸಂಚರಿಸುವಂತ ಬಹುತೇಕ ಎಲ್ಲ ಸಾರಿಗೆ ಬಸ್ಗಳನ್ನ 3 ಗಂಟೆಯಿಂದಲೇ ಸ್ಥಗಿತಗೊಳಿಸಲಿಕ್ಕೆ ಈಗಾಗಲೇ ಪೊಲೀಸ್ ಇಲಾಖೆ ಸೂಚನೆ ಕೊಟ್ಟಿದೆ। ಪ್ರಮುಖವಾಗಿ ಮಹದಾಯಿ ನ್ಯಾಯಾಧೀಕರಣದ ಮಧ್ಯಂತರ ತೀರ್ಪು ಹೊರಬಿದ್ದಂತ ಸಂದರ್ಭದಲ್ಲಿ ಅರ್ಜಿ ತಿರಸ್ಕಾರ ಆದಂತ ಸಂದರ್ಭದಲ್ಲಿ ರೈತರು ರೊಚ್ಚಿಗೆದ್ದು ಸುಮಾರು 8ಕ್ಕೂ ಹೆಚ್ಚು ಬಸ್ಗಳನ್ನ ಬೆಂಕಿ ಹಚ್ಚಿದ್ರು। ಆ ಸಂದರ್ಭದಲ್ಲಿ ದೊಡ್ಡ ಹಿಂಸಾತ್ಮಕ ಪ್ರತಿಭಟನೆಗಳು ನಡೆದಿದ್ದು। ಈ ಹಿನ್ನೆಲೆಯಲ್ಲಿ ಈ ರೀತಿ ಅಂದ್ರೆ ತೀರ್ಪು ಹೊರ ಬರ್ತಿರೋದ್ರಿಂದ ಮತ್ತೆ ಏನಾದ್ರೂ ವ್ಯತಿರಿಕ್ತ ತೀರ್ಪು ಬಂದಿದ್ದೇ ಆದಲ್ಲಿ ರೈತರು ಸಿಡಿದೇಳಬಹುದು ಅನ್ನೋ ಕಾರಣಕ್ಕಾಗಿ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವಾಗಿ ನರಗುಂದ ನವಲಗುಂದ ಮಾರ್ಗವಾಗಿ ಸಂಚರಿಸುವಂತಹ ಎಲ್ಲ ಬಸ್ಗಳನ್ನ ಈಗಾಗಲೇ ಸಾರಿಗೆ ಬಸ್ಗಳನ್ನ ಸಂಚಾರ ಸ್ಥಗಿತಗೊಳಿಸಲಿಕ್ಕೆ ಸೂಚನೆಯನ್ನು ಕೂಡ ನೀಡಿದ್ದಾರೆ। ಜೊತೆಗೆ ಹುಬ್ಬಳ್ಳಿ ಧಾರವಾಡ ಹವಳಿ ನಗರ ಸೇರಿದಂತೆ ನವಲಗುಂದ ನರಗುಂದ ಪಟ್ಟಣದಲ್ಲೂ ಕೂಡ ಪೊಲೀಸರು ಬಿಗಿ ಭದ್ರತೆಯನ್ನು ಕೈಗೊಳ್ಳಲಿಕ್ಕೆ ಈಗಾಗಲೇ ಸೂಚನೆ ರವಾನೆಯಾಗಿದೆ। ಅದೇ ರೀತಿ ಗದಗ ಜಿಲ್ಲಾಡಳಿತ ಮತ್ತು ಗದಗ ಪೊಲೀಸರು ಜೊತೆಗೆ ಧಾರವಾಡ ಜಿಲ್ಲೆಯ ನವಲಗುಂದದಲ್ಲಿ ಕೂಡ ಧಾರವಾಡ ಪೊಲೀಸರು ಈಗಾಗಲೇ ಭದ್ರತೆಗೆ ರಸ್ತೆ ಯುದ್ಧಕ್ಕೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ। ಈ ತೀರ್ಪು ಯಾವುದೇ ಕಾರಣ ಕೂಡ ವ್ಯತಿರಿಕ್ತ ಬರೋದು ಬೇಡ ಅನ್ನುವಂತ ಒಂದು ರೈತರು ಪ್ರಾರ್ಥನೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಪೊಲೀಸ್ ಇಲಾಖೆ ಕೂಡ ಅದೇ ರೀತಿ ಅಂದ್ರೆ ಯಾವುದೇ ರೀತಿ ಅವಘಡಗಳು ನಡೆಯೋದು ಬೇಡ, ಶಾಂತಿಯುತವಾದಂತ ಒಂದು ತೀರ್ಪು ಹೊರಬರಲಿ, ಆ ಸಂದರ್ಭದಲ್ಲಿ ರೈತರು ಕೂಡ ಯಾರು ಪ್ರತಿಭಟನೆಗೆ ಇಳಿಯೋದು ಬೇಡ ಅನ್ನುವಂತ ಮಾತುಗಳನ್ನ ಕೂಡ ಪೊಲೀಸರು ಈಗಾಗಲೇ ರೈತ ಮುಖಂಡರ ಸಂಪರ್ಕಿಸಿ ಅವ್ರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ। ಹಾಗಾಗಿ ಈ ತೀರ್ಪಿನ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಎಲ್ಲರ ಚಿತ್ತ ಈಗ ನ್ಯಾಯಾಧೀಕರಣದ ಖಂಡಿತವಾಗ್ಲೂ ಗುರುರಾಜ್, ಕಳೆದ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ 3 ಪಕ್ಷಗಳಿಗೂ ಕೂಡ ಈ ಒಂದು ಮಹದಾಯಿ ವಿಚಾರ ಪ್ರತಿಷ್ಠೆಯ ವಿಷಯವಾಗಿತ್ತು। ಸಾಕಷ್ಟು ಆರೋಪ ಪ್ರತ್ಯಾರೋಪಗಳನ್ನು ಕೂಡ ನಾಯಕರುಗಳು ಮಾಡ್ಕೊಂಡಿದ್ರು। ಮತ್ತೊಂದೆಡೆ ರೈತರು ಕೂಡ ಕೆಲವೊಂದಿಷ್ಟು ಆಗ್ರಹಗಳನ್ನ ಮಾಡಿದ್ದ ಉಂಟು। ಸೊ ಈಗ ಮಹಾ ತೀರ್ಪು ಹೊರಬರುವಂತಹ ಇನ್ನೇನು ಕೆಲ ಹೊತ್ತಿನ ಒಂದು ಸಂದರ್ಭ ಇದು। ಈ ಹೊತ್ತಿನಲ್ಲಿ ಯಾವ ರೀತಿಯಾದಂತಹ ಒಂದು ಪ್ರತಿಕ್ರಿಯೆಗಳು ಅಭಿಪ್ರಾಯಗಳು ಹೊರಬೀಳ್ತಾ ಇದೆ ಅಂತ? ವೀಣಾ, ಈಗಾಗಲೇ ರೈತ ಸಮುದಾಯದಲ್ಲಿ ಎಲ್ರಿಗೂ ಆಶಾಭಾವ ಹೊಂದಿರುವಂತದ್ದು ತೀರ್ಪು ನಮ್ಮ ಪರವಾಗಿ ಬಂದ್ರೆ ನಾವು ಖುಷಿಯಿಂದ ಸಂಭ್ರಮಿಸ್ತೇವೆ। ಒಂದು ವೇಳೆ ತೀರ್ಪು ನಮ್ಮ ವಿರುದ್ಧವಾಗಿ ಬಂದಿದ್ದೆ ಆದ್ರೆ ನವಲಗುಂದ ನರಗುಂದಲ್ಲಿ ಮತ್ತೊಂದು ರೈತ ಬಂಡಾಯ ನಡೆಯುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಈಗಾಗಲೇ ರೈತ ಮುಖಂಡರುಗಳು ನೀಡಿದ್ದಾರೆ। ಹಾಗಾಗಿ ರೈತ ಕಳಸಾ ಬಂಡೂರಿ ರೈತ ಹೋರಾಟ ಸಮಿತಿ ಮುಖಂಡರುಗಳು ಕೂಡ ಈಗಾಗಲೇ ಹೋರಾಟಕ್ಕೆ ಒಂದು ರೀತಿ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ। ಹುಬ್ಬಳ್ಳಿಯಲ್ಲಿ 17ನೇ ತಾರೀಕು ಒಂದು ಮಹಾ ಸಮಾವೇಶವನ್ನು ಕೂಡ ಆಯೋಜನೆ ಮಾಡಿದ್ರು। ತೀರ್ಪು 16 ಅಥವಾ 18ಕ್ಕೆ ಬರಬಹುದು ಅನ್ನೋ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದು ಸಮಾವೇಶ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು। ಆದ್ರೆ ಈಗಾಗಲೇ ತೀರ್ಪು ಇವತ್ತೇ ಪ್ರಕಟವಾಗ್ತಿರೋದ್ರಿಂದ ಎಲ್ಲಾ ರೈತ ಮುಖಂಡರು ಒಕ್ಕೂರಿನಿಂದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತದ್ದು ನಮ್ಮ ಪರವಾಗಿ ತೀರ್ಪು ಬರಬೇಕು, ಈಗಾಗಲೇ ನಮಗೆ ಅನ್ಯಾಯ ಆಗಿದೆ, ಬಹಳ ಸುದೀರ್ಘವಾದಂತಹ ಕಾನೂನು ಹೋರಾಟ ನಡೆದಿರೋದ್ರಿಂದ ನೀರು ನಮಗೆ ಸಿಗಬೇಕಾದಂತಹ ವಿಳಂಬ ಆಗಿದೆ, ಗೋವಾದ ತಗಾದೆ ಹಿನ್ನೆಲೆಯಲ್ಲಿ ನಮಗೆ ಅನ್ಯಾಯ ಆಗಿದೆ। ಹಾಗಾಗಿ ಈ ನೀರು ಈಗ ಏನು ತೀರ್ಪಿನಲ್ಲಿ ಆದ್ರೂ ನಮಗೆ ನ್ಯಾಯ ಸಿಗ್ಲಿ ಅನ್ನುವಂತ ಆಶಾಭಾವ ಇದೆ, ಅದು ಸಿಗಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ। ಜೊತೆಗೆ ಒಂದು ವೇಳೆ ಈ ತೀರ್ಪಿನಲ್ಲಿ ಏನಾದ್ರೂ ಅನ್ಯಾಯ ಆದ್ರೆ ಅದನ್ನ ಸರಿಪಡಿಸುವಂತ ಕೆಲಸ ಪ್ರಧಾನಿಗಳು ಮಾಡಬೇಕು ಅನ್ನುವಂತ ಆಗ್ರಹವನ್ನು ಕೂಡ ರೈತರಿಗಾಗಲೇ ಮಾಡ್ತಾ ಇದ್ದಾರೆ। ಈ ಹಿಂದೆನೆ ನ್ಯಾಯಾಧೀಕರಣದಲ್ಲಿ ಪ್ರಧಾನಿಗಳು ಮಧ್ಯಸ್ಥಿಕೆ ವಹಿಸಬೇಕು ಅನ್ನುವಂತ ಒಂದು ವಹಿಸಿ ಬಗೆಹರಿಸಿಕೊಳ್ಳಿ ಅನ್ನುವಂತ ಒಂದು ಅವಕಾಶವನ್ನ ಕೂಡ ಕೊಟ್ಟಿತ್ತು। ಆ ಅವಕಾಶವನ್ನ 3 ರಾಜ್ಯಗಳು ಕೂತು ಬಗೆಹರಿಸಿಕೊಳ್ಳಿಲ್ಲ। ಆ ಹಿನ್ನೆಲೆಯಲ್ಲಿ ಒಂದು ವೇಳೆ ಈ ತೀರ್ಪಿನಲ್ಲಿ ಏನಾದ್ರೂ ರಾಜ್ಯಕ್ಕೆ ಅನ್ಯಾಯ ಆಗಿದ್ರೆ ನಾವು ಮತ್ತೊಮ್ಮೆ ಪ್ರತಿಭಟನೆ ಹೇಳ್ತೀವಿ, ಆ ಪ್ರತಿಭಟನೆ ಉಗ್ರ ಸ್ವರೂಪದ್ದಾಗಿರುತ್ತೆ ಅನ್ನುವಂತ ಒತ್ತಾಯವನ್ನು ಅಂದ್ರೆ ಹೇಳಿಕೆಯನ್ನು ಕೂಡ ರೈತರು ನೀಡ್ತಾ ಇದ್ದಾರೆ ವೀಣಾ। ಎಸ್, ಥ್ಯಾಂಕ್ ಯು ಗುರುರಾಜ್ ತಮ್ಮ ಮಾಹಿತಿಗಾಗಿ।
ಒಟ್ನಲ್ಲಿ ಭಾರಿ ಕುತೂಹಲವನ್ನ ಮೂಡಿಸಿದೆ ಮಹದಾಯಿ ತೀರ್ಪು. ಸಂಜೆ 4 ಗಂಟೆಗೆ ಸರಿಯಾಗಿ ಮಹದಾಯಿ ಮಹಾ ತೀರ್ಪು ಪ್ರಕಟ ಆಗುವಂತದ್ದು. ನ್ಯಾಯಮೂರ್ತಿ ಜೆಎಂ ಪಾಂಚಾಲ್ ನೇತೃತ್ವದ ತ್ರಿಸದಸ್ಯ ಪೀಠದಿಂದ ಅಂತಿಮ ತೀರ್ಪು ಹೊರಬೀಳುತ್ತೆ. ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ 3 ಪಕ್ಷಗಳು ಕೂಡ ಇದನ್ನ ಸಾಕಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ವು. ಮಹದಾಯಿ ವಿಚಾರವನ್ನ ರಾಜ್ಯ ಬಿಜೆಪಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ದೆಹಲಿಯಲ್ಲಿ ಅಮಿತ್ ಶಾ ನೇತೃತ್ವದಲ್ಲಿ ಗೋವಾ ಸಿಎಂ ಜೊತೆ ಮಾತುಕತೆಯನ್ನ ಕೂಡ ನಡೆಸಿದ್ರು. ಮಾನವೀಯತೆಯ ದೃಷ್ಟಿಯಿಂದ ನೀರು ಬಿಡೋದಕ್ಕೆ ಒಪ್ಪಿಗೆಯನ್ನ ನೀಡುವೆ ಅಂತ ಗೋವಾ ಮುಖ್ಯಮಂತ್ರಿ ಪರಿಕರ್ ಅವರು ಕೂಡ ಆಶ್ವಾಸನೆಯನ್ನ ನೀಡಿದ್ರು. ಯಡಿಯೂರಪ್ಪಗೆ ಪತ್ರವನ್ನ ಕೂಡ ಬರೆದಿದ್ದಂತಹ ಗೋವಾ ಸಿಎಂ ಮನೋಹರ್ ಪರಿಕರ್ ಬರೆದಂತಹ ಏನ್ ಪತ್ರ ಇತ್ತು ಅದನ್ನ ಯಡಿಯೂರಪ್ಪನವರು ರೈತರ ಮುಂದೆ, ಹುಬ್ಬಳ್ಳಿಯ ರೈತರ ಮುಂದೆ ಓದಿದ್ರು. ಆದ್ರೆ ರೈತರು ಈ ಒಂದು ಪತ್ರದಿಂದ ವಿವಾದ ಖಂಡಿತವಾಗ್ಲೂ ಕೂಡ ಬಗೆಹರಿಯೋದಿಲ್ಲ ಅನ್ನುವಂತಹ ಪಟ್ಟನ್ನ ಹಿಡಿದಿದ್ರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಆನಂದ್ ಬೈದನಮನೆ. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಆನಂದ್, ಮಹದಾಯಿಯ ಮಹಾ ತೀರ್ಪು ಭಾರಿ ಕುತೂಹಲವನ್ನ ಮೂಡಿಸಿರುವಂತದ್ದು. ಇನ್ನೇನು ಕೆಲ ಹೊತ್ತಿನಲ್ಲಿ ಈ ತೀರ್ಪು ಕೂಡ ಪ್ರಕಟ ಆಗುತ್ತೆ. ಸೊ ಯಾವ ರೀತಿಯಾದ ನಿರೀಕ್ಷೆಗಳು ಈ ತೀರ್ಪಿನಲ್ಲಿ ಇರುವಂತದ್ದು? ರಾಜ್ಯಕ್ಕೆ ನ್ಯಾಯ ಸಿಗುತ್ತಾ? ವೀಣಾ, ಇನ್ನು ಕೆಲವೇ ಹೊತ್ತಿನಲ್ಲಿ ಮಹದಾಯಿ ತೀರ್ಪು ಪ್ರಕಟಗೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ವಿಚಾರ ಎರಡೂ ರಾಜ್ಯಗಳಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳಿಗೂ ಕೂಡ ಅತ್ಯಂತ ಪ್ರಮುಖವಾಗಿರುವಂಥ ತೀರ್ಪು. ಒಂದು ಕಡೆ ಕರ್ನಾಟಕದಲ್ಲಿ ಈ ವಿಚಾರದಲ್ಲಿ ದೊಡ್ಡ ಮಟ್ಟದ ಹೋರಾಟಗಳು, ಜನಾಕ್ರೋಶಗಳು ವ್ಯಕ್ತವಾಗಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರವನ್ನು ರಾಜ್ಯದಲ್ಲಿರುವಂಥ ರಾಜಕೀಯ ಪಕ್ಷಗಳು ಅತ್ಯಂತ ಗಂಭೀರವಾಗಿ ಪರಿಗಣಿಸಿವೆ. ಹಾಗಾಗಿಯೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆದಾಗ ಮಧ್ಯಪ್ರವೇಶ ಮಾಡಿದಂಥ ಬಿಜೆಪಿಯ ಹೈಕಮಾಂಡು, ಅದರಲ್ಲೂ ಮುಖ್ಯವಾಗಿ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರಾಗಿರುವಂಥ ಅಮಿತ್ ಶಾ ಅವರು ಎಲ್ಲೋ ಒಂದು ಕಡೆ ಗೋವಾ ಮುಖ್ಯಮಂತ್ರಿಗಳ ಕರೆದು ಮಾತಾಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಒಂದು ಹಂತದಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ಇರುವ ಕಾರಣಕ್ಕಾಗಿ ನೀರು ಬಿಡಿ ಅಂತಕ್ಕಂಥ ಸಲಹೆಯನ್ನು ಕೂಡ ಕೊಟ್ಟಿದ್ರು. ಹಾಗಾಗಿ ಮಾನವೀಯ ದೃಷ್ಟಿಯಿಂದ ನೀರು ಬಿಡ್ತೇನೆ ಅಂತಕ್ಕಂಥ ಮಾತನ್ನ ಗೋವಾದ ಮುಖ್ಯಮಂತ್ರಿ ಪರಿಕರ್ ಕೂಡ ಹೇಳಿದ್ರು. ಆದರೆ ಆ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನಿಗೆ ಒಂದು ಪತ್ರ ಬರೆದು ಪರಿಕರ್ ಅವರು ಹೇಳಿದ್ರು, ನಾವು ಈ ವಿಚಾರದಲ್ಲಿ ಬಹಳ ಮುಕ್ತ ಮನಸ್ಸಿನಲ್ಲಿ ಇದ್ದೇವೆ ಮತ್ತು ನೀರು ಬಿಡಲಿಕ್ಕೆ ಸಿದ್ಧರಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅದೇ ಪತ್ರವನ್ನು ಯಡಿಯೂರಪ್ಪನವರು ಪ್ರತಿಭಟನಾ ನಿರತರ ಮುಂದೆ ಓದುವ ಮೂಲಕ ಅವರ ವಿಶ್ವಾಸವನ್ನು ಪಡೆಯುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಹಾಗಾಗಿ ಅದನಂತರದಲ್ಲಿ ಚುನಾವಣಾ ಪ್ರಚಾರಕ್ಕೆ ಬಂದಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ನಾವು ಈ ಸಮಸ್ಯೆಯನ್ನು ಪರಿಹಾರ ಮಾಡ್ತೇವೆ, 6 ತಿಂಗಳಲ್ಲಿ ಪರಿಹಾರ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಈಗ ಅವರು ಭಾಷಣ ಮಾಡಿ 4 ತಿಂಗಳು ಕಳೆದಿದೆ, ಇನ್ನೂ ಕೂಡ ಸಮಸ್ಯೆಗಳು ಪರಿಹಾರ ಆಗತ್ತೋ ಇಲ್ವೋ ಅನ್ನುವಂತಕ್ಕಂಥ ಏನು ಈ ರೀತಿ ಅನಿಶ್ಚಿತತೆ ಮಧ್ಯೆ ಈಗ ತೀರ್ಪು ಪ್ರಕಟವಾಗ್ತಾ ಇರತಕ್ಕಂಥದ್ದು. ಹಾಗಾಗಿ ಈಗ ಕರ್ನಾಟಕಕ್ಕೆ ಪೂರಕವಾಗಿರುವಂತ ತೀರ್ಪು ಬರುತ್ತಾ ಇಲ್ವೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಆದರೆ ಇದೇ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಮಧ್ಯೆ ರಾಜಕೀಯವಾಗಿ ವಾಕ್ಸಮರಗಳು ಕೂಡ ನಡೆದಿತ್ತು. ಯಾಕೆಂದ್ರೆ 2007ರಲ್ಲಿ ನಡೆದಂತ ಗೋವಾದಲ್ಲಿ ನಡೆದಂತ ಚುನಾವಣೆಯ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ಒಂದು ಮಾತನ್ನ ಹೇಳಿದ್ರು, ಯಾವುದೇ ಕಾರಣಕ್ಕೂ ಗೋವಾದಿಂದ ಒಂದು ಹನಿ ನೀರನ್ನು ಕೂಡ ಕರ್ನಾಟಕ ಹರಿಸಲಿಕ್ಕೆ ನಾವು ಬಿಡಲ್ಲ ಅಂತಕ್ಕಂಥ ಮಾತನ್ನ 2007ರಲ್ಲಿ ನಡೆದಂತ ಚುನಾವಣೆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಪ್ರಸ್ತಾಪ ಮಾಡಿದ್ರು ಅನ್ನುವಂಥ ವಿಚಾರವನ್ನು ಮುಂದಿಟ್ಟುಕೊಂಡು ಬಿಜೆಪಿ ಅದೇ ವಿಚಾರವನ್ನ ಕರ್ನಾಟಕದ ಚುನಾವಣೆ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿತ್ತು. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಸೇರಿದಾಗೆ ಬಹುತೇಕ ಎಲ್ಲ ಬಿಜೆಪಿ ನಾಯಕರು ಕೂಡ ಇದೇ ವಿಚಾರ ಪ್ರಸ್ತಾಪ ಮಾಡೋದ್ರ ಮೂಲಕ ಈ ಸಮಸ್ಯೆ ನಾವು ಪರಿಹಾರ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಹಾಗಾಗಿ ರಾಜಕೀಯವಾಗಿ ಕೂಡ ಅಷ್ಟೇ ಪ್ರಮುಖವಾಗಿರುವಂತಹ ವಿಚಾರದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕೂಡ ಬಹಳ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೂಡ ವ್ಯಕ್ತಪಡಿಸಿತ್ತು. ಈಗ ಕೇಂದ್ರದಲ್ಲಿ ಇರತಕ್ಕಂಥ ಬಿಜೆಪಿ ಸರ್ಕಾರ, ಗೋವಾದಲ್ಲಿ ಇರತಕ್ಕಂಥ ಕೂಡ ಬಿಜೆಪಿ ಸರ್ಕಾರ ಆಗಿರುವಂತ ಹಿನ್ನೆಲೆಯಲ್ಲಿ ತಕ್ಷಣವೇ ಈ ಸಮಸ್ಯೆನ ಪರಿಹಾರ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಕಾಂಗ್ರೆಸ್ ನಾಯಕರು ಮಾಡಿದ್ರು. ಹಾಗಾಗಿ ಎರಡೂ ರಾಜಕೀಯ ಪಕ್ಷಗಳ ಮಧ್ಯೆ ಬಹಳ ಪ್ರಮುಖವಾಗಿರುವಂತಹ ಇದು ಒಂದು ರಾಜಕೀಯ ವಿಚಾರವಾಗಿರುವ ಕಾರಣಕ್ಕಾಗಿ ಇವತ್ತು ಹೊರಬೀಳ್ತಿರ್ತಕ್ಕಂಥ ತೀರ್ಪು ನಿಜವಾಗಲೂ ಕೂಡ ರಾಜಕೀಯ ಪಕ್ಷಗಳ ಮೇಲೂ ಕೂಡ ಗಂಭೀರವಾಗಿರುವಂತಹ ಪರಿಣಾಮಗಳನ್ನ ಬೀರ್ತಾ ಇದೆ. ಹಾಗಾಗಿ ಇವತ್ತಿನ ತೀರ್ಪು ಒಂದೊಮ್ಮೆ ಕರ್ನಾಟಕದಲ್ಲಿ ಏನಾದರೂ ವ್ಯತಿರಿಕ್ತವಾಗಿರುವಂತಹ ಸನ್ನಿವೇಶಗಳನ್ನು ಕ್ರಿಯೇಟ್ ಮಾಡಿದ್ದೆ ಆದರೆ ನಿಶ್ಚಿತವಾಗಲೂ ಕೂಡ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿಯ ಮೇಲೆ ಒಂದು ರೀತಿ ಆಕ್ರೋಶಗಳು ಕಟ್ಟಿ ಹೊಡೆಯುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಜೊತೆಗೆ ಈಗ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಇರುವ ಕಾರಣಕ್ಕಾಗಿ ಈ ವಿಚಾರವನ್ನು ಯಾವ ರೀತಿ ಬಳಕೆ ಮಾಡಿಕೊಂಡು ಕೇಂದ್ರದ ಮೇಲೆ ಒತ್ತಡ ಹಾಕುವ ಪ್ರಯತ್ನವನ್ನ ಈ ಎರಡು ಜೆಡಿಎಸ್ ಮತ್ತು ಕಾಂಗ್ರೆಸ್ ಮಾಡುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ಒಟ್ಟಲ್ಲಿ ಈ ಕೆಲವೇ ಹೊತ್ತಲ್ಲಿ ಪ್ರಕಟವಾಗ್ತಾ ಇರುವಂತಹ ಏನು ಮಹದಾಯಿ ತೀರ್ಪಿದೆ ಕೇವಲ ಇದು ರೈತರಿಗಷ್ಟೇ, ಜನರಿಗಷ್ಟೇ ಸೀಮಿತವಾಗಿರುವಂತಹ ಸಬ್ಜೆಕ್ಟ್ ಅಲ್ಲ, ಬದಲಾಗಿ ರಾಜಕೀಯ ಕೂಡ ಅತ್ಯಂತ ಪ್ರಮುಖವಾಗಿರುವಂತಹ ಸಬ್ಜೆಕ್ಟ್ ಆಗಿರೋ ಕಾರಣಕ್ಕಾಗಿ ನಿಜವಾಗಲೂ ಕೂಡ ಇಡೀ ರಾಜ್ಯ ಜನ ಈ ಕೆಲವೇ ಹೊತ್ತಲ್ಲಿ ಪ್ರಕಟವಾಗ್ತಾ ಇರುವಂತಹ ಈ ತೀರ್ಪಿನ ಬಗ್ಗೆ ಆ ಕಡೆ ದೃಷ್ಟಿ ಇಟ್ಟು ನೋಡ್ತಾ ಇದ್ದಾರೆ. ವೀಣಾ, ಎಸ್, ಥ್ಯಾಂಕ್ ಯು ಆನಂದ್ ತಮ್ಮ ಮಾಹಿತಿಗಾಗಿ. ಒಟ್ಟಿನಲ್ಲಿ ಭಾರಿ ಕುತೂಹಲವನ್ನ ಮೂಡಿಸಿರುವಂತದ್ದು ಮಹದಾಯಿ ತೀರ್ಪು. ಇನ್ನೇನು ಕೆಲ ಹೊತ್ತಿನಲ್ಲಿ ಪ್ರಕಟ ಆಗುತ್ತೆ. ನ್ಯಾಯಮೂರ್ತಿ ಜೆಎಂ ಪಾಂಚಾಲ್ ನೇತೃತ್ವದ ತ್ರಿಸದಸ್ಯ ಪೀಠದಿಂದ ಸಂಜೆ ಅಂತಿಮ ತೀರ್ಪು ಕೂಡ ಹೊರಬರ್ತಾ ಇರುವಂತದ್ದು. ಕಳೆದ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ
ರಾಜ್ಯದ ಮೂರೂ ಪಕ್ಷಗಳು ಕೂಡ ಇದನ್ನ ಸಾಕಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿತ್ತು. ಅದರಲ್ಲೂ ಕೂಡ ರಾಜ್ಯ ಬಿಜೆಪಿ ಮಹದಾಯಿ ವಿಚಾರವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ದೆಹಲಿಯಲ್ಲಿ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಗೋವಾ ಸಿಎಂ ಜೊತೆ ಮಾತುಕತೆಯೂ ಕೂಡ ಆಗಿತ್ತು. ಮಾನವೀಯತೆ ದೃಷ್ಟಿಯಿಂದ ನೀರು ಬಿಡೋದಿಕ್ಕೆ ಒಪ್ಪಿಗೆಯನ್ನ ನೀಡಿದ್ದೀವಿ ಅನ್ನುವಂತಹ ಮಾತನ್ನ ಪರೀಕರ್ ಅವರು ಕೂಡ ಹೇಳಿದ್ರು. ಪತ್ರವನ್ನ ಕೂಡ ಯಡಿಯೂರಪ್ಪನವರಿಗೆ ಬರೆದಿದ್ರು. ಅದನ್ನ ಯಡಿಯೂರಪ್ಪನವರು ಹುಬ್ಬಳ್ಳಿಯ ರೈತರ ಮುಂದೆ ಓದಿದ್ರು. ಆದ್ರೆ ರೈತರು ಇದಕ್ಕೆ ತೃಪ್ತಿ ಪಟ್ಕೊಂಡಿರಲಿಲ್ಲ. ಪತ್ರದಿಂದ ವಿವಾದ ಬಗೆಹರಿಯೋದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು.